ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ತರಗತಿ 7 ಗಣಿತ ಅಧ್ಯಾಯ 11 ಘಾತಗಳು ಮತ್ತು ಘಾತಾಂಕಗಳು PBL 6 ಎಣಿಸಿ ಮತ್ತು ಕಂಡುಹಿಡಿಯಿರಿ. ಇನ್ನು ಚಟುವಟಿಕೆ 2 ನಿಮ್ಮ ಜೀವನದಲ್ಲಿ ಘಾತಗಳು ಅಂತ ಹೇಳಿ ಇದೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಪೆನ್ಸಿಲ್ ಮತ್ತು ಹಾಳೆ. ಚಟುವಟಿಕೆಯ ಸೂಚನೆಗಳನ್ನು ಇಲ್ಲಿ ಕೊಡಲಾಗಿದೆ. 3 ಅಂಕಿಗಳನ್ನ ಬಳಸಿ ಸಂಖ್ಯೆ 256 ಬರೆಯಿರಿ ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ. ಅದಕ್ಕೆ ಉದಾಹರಣೆಯಾಗಿ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. 225 ಇಲ್ಲಿ 15 ಸ್ಕ್ವಯರ್ ಅಂತ ಹೇಳಿ ಇಲ್ಲಿ ಬರೀಬಹುದು. ಅದೇ ರೀತಿಯಾಗಿ 256 16 ಸ್ಕ್ವಯರ್ ಅಂತ ಹೇಳಿ ಇಲ್ಲಿ ಬರೀಬಹುದು. ಮತ್ತೊಂದು ಪ್ರಶ್ನೆ, 2 ಅಂಕಿಗಳನ್ನ ಬಳಸಿ ಸಂಖ್ಯೆ 256 ಬರೆಯಿರಿ ಅಂತ ಹೇಳಿ ಇಲ್ಲಿದೆ. ಅದಕ್ಕೆ ಉತ್ತರ 2 ಘಾತ 8 ಅಂತ ಹೇಳಿ ನಾವಿಲ್ಲಿ ಬರೀಬಹುದು. ಮುಂದಿನ ಪ್ರಶ್ನೆ, ಕನ್ನಡ ಅಕ್ಷರಗಳನ್ನ ಅಥವಾ ಚಿಹ್ನೆಗಳನ್ನು ಬಳಸದೆ 3 ಅಂಕಿಗಳನ್ನ ಬಳಸಿ 1 ಕೋಟಿಯನ್ನ ಬರೆಯಲು ನಿಮ್ಮ ಪೋಷಕರನ್ನು ಮತ್ತು ಹಿರಿಯರನ್ನ ಕೇಳಿ ಉತ್ತರವನ್ನ ಇಲ್ಲಿ ಬರೆಯಿರಿ. ಇದಕ್ಕೆ ನಾವು 10 ಘಾತ 7 ಅಂತ ಹೇಳಿ ಇಲ್ಲಿ ಬರೀಬಹುದು. ಪೋಷಕರಿಗೆ ಹಿರಿಯರಿಗೆ ಘಾತಾಂಕ ಸಂಖ್ಯೆಗಳನ್ನ ಪರಿಕಲ್ಪನೆ ಮತ್ತು ಘಾತಾಂಕ ಸಂಖ್ಯೆಗಳನ್ನು ಬಳಸಿಕೊಂಡು ದೊಡ್ಡ ಮೌಲ್ಯಗಳನ್ನು ಹೇಗೆ ಬರೆಯಬಹುದು ಎಂಬುದನ್ನ ವಿವರಿಸಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಪೋಷಕರೊಂದಿಗೆ ಘಾತಾಂಕಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ ಮತ್ತು ಪೋಷಕರು ಅಥವಾ ಹಿರಿಯರು ಆ ಘಾತಾಂಕಗಳನ್ನ ಅವರು ಹೇಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ರು ಮತ್ತು ಅದನ್ನ ಅವರು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರು, ಅವರ ಒಂದು ಮೆಥಡ್ ಏನಾಗಿತ್ತು ಈ ಘಾತಾಂಕಗಳ ಒಂದು ಪರಿಕಲ್ಪನೆಗೆ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಹೇಳಬಹುದು. ಸೊ ಪೋಷಕರಿಗೆ ಅಥವಾ ಹಿರಿಯರಿಗೆ ಅವರದೇ ಒಂದು ಮೆಥಡ್ ಅಲ್ಲಿ ಘಾತಾಂಕಗಳನ್ನ ನೆನ್ಪಿಟ್ಕೊಳ್ತಾ ಇದ್ರೆ ವಿದ್ಯಾರ್ಥಿಗಳು ತಾವು ಕಲ್ತಿರ್ತಕ್ಕಂಥ ಈ ಒಂದು ಘಾತಾಂಕಗಳ ಪರಿಕಲ್ಪನೆಯನ್ನ ಪೋಷಕರಿಗೆ ಅಥವಾ ಹಿರಿಯರಿಗೆ ತಿಳಿಸಿಕೊಡಬಹುದಾಗಿದೆ. ಮುಂದಿನ ಪ್ರಶ್ನೆ, ನಿಮ್ಮ ದೈನಂದಿನ ಜೀವನದಲ್ಲಿ ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ಬರೆದಿರುವುದನ್ನು ಗಮನಿಸಿದ ಕೆಲವು ಸಂದರ್ಭಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಇದೆ. ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ವಿದ್ಯಾರ್ಥಿಗಳು ಇಂತಹ ಘಾತಾಂಕ ರೂಪದಲ್ಲಿ ಬರೆದಿರುವ ಸಂಖ್ಯೆಗಳನ್ನ ನೋಡುವುದು ಬಹಳ ಕಡಿಮೆ. ಅದಕ್ಕೋಸ್ಕರನೇ ನಾವು ವಿದ್ಯಾರ್ಥಿಗಳನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ದಾದ್ರು ಘಾತಾಂಕ ಸಂಖ್ಯೆ ಇದೆಯಾ ಅದನ್ನ ಪತ್ತೆ ಹಚ್ಚಿ ಅಂತ ಹೇಳಿ ನಾವಿಲ್ಲಿ ಕೇಳಬಹುದು. ಇನ್ನೊಂದು, ತಾಪಮಾನವನ್ನು ಸೂಚಿಸಲು ಬಳಸುವ ಡಿಗ್ರಿ ಸೆಂಟಿಗ್ರೇಡ್ ಇದು ಘಾತಾಂಕದ ಸಂಕೇತವಾಗಿಲ್ಲ. ನಂತರ ನಿಮ್ಮ ದೈನಂದಿನ ಜೀವನದಲ್ಲಿ ಅಥವಾ ಪತ್ರಿಕೆಗಳು, ಟಿವಿ, ಆಕಾಶವಾಣಿ ಇತ್ಯಾದಿಗಳಿಂದ ನೀವು ಗಮನಿಸಿದ ವಿಭಿನ್ನ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಅವುಗಳಿಗೆ ಸಮೀಪದ 4 ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ಯಾವ ಘಾತಾಂಕ ರೂಪವು ಅಗತ್ಯದ ಸಂಖ್ಯೆಗೆ ಹತ್ತಿರದಲ್ಲಿದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯಾಗಿದೆ. ಸೊ ಒಂದು ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದೇವೆ. ಸೊ ಮಗು ಮನೆಯಿಂದ ಶಾಲೆಗೆ 105 ಮೀಟರ್ ಇಲ್ಲಿ ನಡೆಯುತ್ತೆ ಅಂತ ಹೇಳಿ ಭಾವಿಸೋಣ. ಸೊ ಆ 105 ಮೀಟರ್ನ 4 ಹತ್ತಿರದ ಸಂಖ್ಯೆಗಳಿಗೆ ಮಗು ಘಾತಾಂಕ ಒಂದು ಸಂಖ್ಯೆಗಳನ್ನ ಬರಿಬೇಕಾಗುತ್ತೆ. ಉದಾಹರಣೆಗೆ 105ಕ್ಕೆ ಹತ್ತಿರದ ಸಂಖ್ಯೆ ಅಂದ್ರೆ 10 ಘಾತ 2 ಅಥವಾ 2 ಘಾತ 7, 3 ಘಾತ 4, 5 ಘಾತ 3 ಅಂತ ಹೇಳಿ ಇಲ್ಲಿ ಈ 4 ಒಂದು ಘಾತಾಂಕ ಸಂಖ್ಯೆಯ ರೂಪಗಳು 105ಕ್ಕೆ ಹತ್ತಿರವಾಗಿರುತ್ತವೆ. ಇಂತಹದೇ ಆದ ಇನ್ನು ಕೆಲವು ಸಂಖ್ಯೆಗಳನ್ನ ನಾವು ಮಕ್ಕಳ ಹತ್ರ ಬರೆಸಿ ಆ ಸಂಖ್ಯೆಗೆ ಹತ್ತಿರವಾಗಿರುವ ಸಂಖ್ಯೆಗಳನ್ನ ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಚಟುವಟಿಕೆಯನ್ನು ನಾವಿಲ್ಲಿ ಕೊಟ್ಟು ಘಾತಾಂಕಗಳನ್ನ ಬರೆಯುವುದರಲ್ಲಿ ವಿದ್ಯಾರ್ಥಿಗಳನ್ನ ನಿಸ್ಸೀಮರನ್ನಾಗಿ ಮಾಡುವಂತೆ ನಾವು ಮಾಡಬಹುದು. ಇನ್ನು ಉತ್ತಮ ಒಂದು ಚಟುವಟಿಕೆ ಅಂತಂದ್ರೆ ಈ ತರ ಒಂದು ಟೇಬಲ್ ಅನ್ನ ರಚನೆ ಮಾಡ್ಕೊಳ್ಳೋದು. ಅದರಲ್ಲಿ 1 ರಿಂದ 6 ಧನ ಸಂಖ್ಯೆಗಳನ್ನ ಮತ್ತು -1, -2, -3 ಈ ಒಂದು ಋಣ ಸಂಖ್ಯೆಗಳನ್ನ ಬರೆದುಕೊಂಡು ಅಡ್ಡ ಸಾಲಿನಲ್ಲಿ 1 ರಿಂದ 6 ಸಂಖ್ಯೆಯನ್ನ ಬರ್ಕೊಂಡು ಕಾಲಮ್ ಅಲ್ಲಿ ಏನಿದೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಮತ್ತು ರೋ ಅಲ್ಲಿ ಏನಿದೆ ಅದನ್ನ ಪವರ್ ಆಗಿ ಇಟ್ಕೊಂಡು ವಿದ್ಯಾರ್ಥಿಗಳು ಘಾತಾಂಕ ಸಂಖ್ಯೆಗಳನ್ನ ರಚನೆ ಮಾಡಬಹುದು ಮತ್ತು ಆ ಘಾತಾಂಕ ಸಂಖ್ಯೆಗಳ ಬೆಲೆಯನ್ನ ಇಲ್ಲಿ ಕಂಡು ಹಿಡಿಯಬಹುದು. ಆಮೇಲೆ ಇನ್ನೊಂದು, ಆಧಾರ ಸಂಖ್ಯೆಯು ಋಣ ಪೂರ್ಣಾಂಕವಾಗಿದ್ದರೆ ಘಾತಾಂಕ ಸಂಖ್ಯೆಗಳ ಮೌಲ್ಯದಲ್ಲಿ ಯಾವುದಾದರೂ ಸಂಖ್ಯಾ ವಿನ್ಯಾಸ ಇರುತ್ತದೆ ಅಂತಂದಾಗ ಘಾತ ಸಂಖ್ಯೆಯು ಒಂದು ಸಮ ಸಂಖ್ಯೆಯಾದಾಗ ನಮಗೆ ಉತ್ತರ ಏನ್ ಬರುತ್ತೆ, ಅಲ್ಲಿ ಧನ ಸಂಖ್ಯೆ ಬರುತ್ತೆ. ಅದೇ ಘನ ಸಂಖ್ಯೆ ಒಂದು ಮೈನಸ್ ಸಂಖ್ಯೆಯಾದಾಗ ಉತ್ತರ ನಮಗೆ ನೆಗೆಟಿವ್ ಸಂಖ್ಯೆ ಬರುತ್ತೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಇಲ್ಲಿ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದೀವಿ. 2 ಘಾತ 0ಯನ್ನು 1 ಎಂದು ಪರಿಗಣಿಸಿ 2ನ್ನು ಆಧಾರ ಸಂಖ್ಯೆಯಾಗಿ ಬಳಸಿ ಮತ್ತು 0 ಯಿಂದ 12ವರೆಗಿನ ಸಂಖ್ಯೆಗಳನ್ನು ಘಾತಗಳಾಗಿ ಬಳಸಿ ತಿಂಗಳಿನ ದಿನಗಳನ್ನು 2ರ ಘಾತಾಂಕಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀವಿ. 1ನೇ ತಾರೀಕಿಂದ 31ನೇ ತಾರೀಕಿನವರೆಗೆ ಎಲ್ಲಾ ದಿನಾಂಕಗಳ ಸಂಖ್ಯೆಯನ್ನು 2ನ್ನ ಆಧಾರವಾಗಿ ಇಟ್ಟುಕೊಂಡು ಘಾತಾಂಕ ರೂಪದಲ್ಲಿ ಅವರು ಇಲ್ಲಿ ಬರಿಬೇಕಾಗುತ್ತೆ. 2 ಉದಾಹರಣೆಗಳನ್ನ ಇಲ್ಲಿ ಕೊಡಲಾಗಿದೆ. ಬೇರೆ ಸಂಖ್ಯೆಗಳಿಗೆ ಮಕ್ಕಳನ್ನ ಘಾತಾಂಕ ಸಂಖ್ಯೆಗಳನ್ನಾಗಿ ಬರಲಿಕ್ಕೆ ನಾವಿಲ್ಲಿ ಹೇಳಬಹುದು. ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಮಾಡುತ್ತಿರುವಾಗ ಏನಾದ್ರೂ ಕಲಿಕೆಯಾಗಿದ್ರೆ, ಏನಾದ್ರೂ ಒಂದು ರಚನಾತ್ಮಕ ಆಲೋಚನೆ ಬಂದಿದ್ರೆ, ಏನಾದ್ರೂ ಹೊಸ ಐಡಿಯಾಸ್ ಬಂದಿದ್ರೆ ಅವರು ಅದನ್ನ ಇಲ್ಲಿ ಬರೀಲಿಕ್ಕೆ ನಾವು ಪ್ಲೇಸ್ ಅನ್ನ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ
ಸ್ವ ಮೌಲ್ಯಮಾಪನ ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ. ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತರಗಳನ್ನ ಅವರು OMR ಶೀಟ್ ಅಲ್ಲಿ ಕೊಟ್ಟಿರುವ ಪ್ರಶ್ನೆ ಮುಂದೆ ಆ ವೃತ್ತಕ್ಕೆ ಡಾರ್ಕನ್ ಮಾಡುವುದರ ಮೂಲಕ ಉತ್ತರಿಸುವಂತೆ ಹೇಳಿ. ಧನ್ಯವಾದಗಳು.